ಹಲೋ ನಮಸ್ಕಾರ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ರದ್ದಾಗುವಂತಹ ಚಾನ್ಸಸ್ ಎಲ್ಲರದ್ದು ಇದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ರಾಜ್ಯ ಸರ್ಕಾರದಲ್ಲಿ ಒಂದು BPL ಕಾರ್ಡನ್ನು ಹೊಂದಿರುವಂತಹ ಕುಟುಂಬಗಳು APL ಕಾರ್ಡ್ಗೆ ಹೋಲಿಸಿದರೆ ಬಹಳಷ್ಟು ಮಂದಿ ಇದ್ದಾರೆ. ಅದರಲ್ಲೂ ಕೂಡ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು BPL ಕಾರ್ಡನ್ನು ತೆಗೆದುಕೊಂಡಿರುವ ಕುಟುಂಬಗಳು ಕೂಡ ಇದ್ದಾರೆ ಅಂತ ಆಹಾರ ಇಲಾಖೆಗೆ ಈವರೆಗೆ ತಿಳಿದಿರುವಂತಹ ವಿಚಾರವಾಗಿದೆ. ಸೊ ಆದ ಕಾರಣ ಆಹಾರ ಇಲಾಖೆಯವರು ಅದನ್ನು ಶುದ್ಧೀಕರಣ ಮಾಡಬೇಕು ಅಂತಂದರೆ ಯಾರ್ಯಾರು ಆ ರೀತಿಯಾಗಿ ಸುಳ್ಳು ಹೇಳಿ ಒಂದು ಕಾರ್ಡನ್ನು ಮಾಡಿರ್ತಾರೆ ಅವರಿಗೆ ಒಂದು ಕಠಿಣ ಶಿಕ್ಷೆ ಕೂಡ ಆಗುತ್ತೆ ಮತ್ತು ರೇಷನ್ ಕಾರ್ಡ್ ರದ್ದಾಗುತ್ತೆ. ಮತ್ತು ಯಾರ್ಯಾರು ಇನ್ನೂವರೆಗೂ ಒಂದು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಒಂದು ಪಡಿತರ ಅಕ್ಕಿಯನ್ನು ತೆಗೆದುಕೊಳ್ಳದಿದ್ದರೆ ಅಂದರೆ 1 ತಿಂಗಳಿಗೂ ಹೆಚ್ಚಿನ ಕಾಲದವರೆಗೂ ನೀವು ಪಡಿತರ ಅಕ್ಕಿ ತೆಗೆದುಕೊಳ್ಳದಿದ್ದರೆ ನಿಮಗೆ ರೇಷನ್ ಕಾರ್ಡ್ ರದ್ದಾಗುವಂಥ ಚಾನ್ಸಸ್ ಇದೆ. ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಮತ್ತು KYCಯನ್ನು ಮಾಡಿರಬೇಕು. KYC ಅಂದರೆ ಆಧಾರ್ ಕಾರ್ಡನ್ನು ಲಿಂಕ್ ಆಗಿರಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟನ್ನು ನೀವು ಮಾಡಿದರೆ ನಿಮಗೆ ರೇಷನ್ ಕಾರ್ಡ್ ಉಳಿಯುತ್ತೆ, ಇಲ್ಲ ಆದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ತಪ್ಪದೆ ಶೇರ್ ಮಾಡಿ, ಯಾಕಂತಂದರೆ ಅವರು ಕೂಡ ಮಾಹಿತಿ ತಿಳಿಯಲಿ. ರೇಷನ್ ಕಾರ್ಡಾಗಿ KYCಯನ್ನು ಮಾಡಿಸಿರೋದಿಲ್ಲ ಕೆಲವೊಂದು ಮಂದಿ. ಸೊ ಆದ್ದರಿಂದ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಚೆಂದಾಗಿ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.